ಪ್ರೀತಿಯ ದ್ವಿತೀಯ PUCಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇವತ್ತಿನ ದಿನ ಈ ಒಂದು ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ಕೂಡ ಪ್ರಿಪೇಟರಿ ಎಕ್ಸಾಮಿಗಾಗಿ ತಾವುಗಳು ಸಿದ್ಧತೆಯನ್ನು ಮಾಡಿಕೊಳ್ಳುತ್ತಿದ್ದೀರಾ. ಆ ಒಂದು ಪ್ರಿಪೇಟರಿ ಎಕ್ಸಾಮಿನ ಕ್ವಶನ್ ಪೇಪರನ್ನು ಅಪ್ಲೋಡ್ ಮಾಡ್ತಾ ಇದ್ದೇನೆ. ಇದು ಯಾವುದೇ ರೀತಿಯಾದಂತಹ ಓಲ್ಡ್ ಕ್ವಶನ್ ಪೇಪರ್ ಅಲ್ಲ, ಈ ವರ್ಷವೇ ನಡೆದಿರುವಂತಹ ಪ್ರಿಪೇಟರಿ ಎಕ್ಸಾಮಿನ ಪ್ರಶ್ನೆ ಪತ್ರಿಕೆಯನ್ನು ಇಲ್ಲಿ ಅಪ್ಲೋಡನ್ನು ಮಾಡುತ್ತಿದ್ದೇನೆ. ಈ ಒಂದು ಪ್ರಶ್ನೆ ಪತ್ರಿಕೆ ಕಳಿಸಿಕೊಟ್ಟಂತಹ ಮಣಿಕಂಠ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಮಣಿಕಂಠ ಅವರೇ, ಬಹಳ ದಿನಗಳ ನಂತರ ತಾವುಗಳು ಮತ್ತೆ ನಮ್ಮ ಜೊತೆ ಜಾಯ್ನ್ ಆಗಿದ್ದೀರಾ. ದೇವರು ನಿಮಗೆ ಚೆನ್ನಾಗಿಟ್ಟಿರಲಿ. ಎನಿಹೌ, ವಿತೌಟ್ ವೇಸ್ಟಿಂಗ್ ಅವರ್ ಟೈಮ್, ಲೆಟ್ ಮೀ ಸ್ಟಾರ್ಟ್ ಟುಡೇಸ್ ವಿಡಿಯೋ. ಈ ಒಂದು ವಿಡಿಯೋವನ್ನು ಪ್ರಾರಂಭ ಮಾಡ್ತಾ ಈಗ ನಾವು ಹೋಗೋಣ ಬನ್ನಿ. ನೋಡಿ ಪ್ರೀತಿಯ ವಿದ್ಯಾರ್ಥಿಗಳೇ, ಕೆಲವೊಂದು ಇನ್ಸ್ಟ್ರಕ್ಷನ್ಸ್ಗಳನ್ನು ಇಲ್ಲಿ ನೀಡಿದ್ದಾರೆ. ಇವೇ ಇನ್ಸ್ಟ್ರಕ್ಷನ್ಸು ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೂ ಇರುತ್ತೆ ಹಾಗೂ ನಿಮ್ಮ ಪ್ರಿಪೇಟರಿ ಎಕ್ಸಾಮಿಗೂ ಇರುತ್ತೆ. ಹೀಗೆ ಈ ಎಲ್ಲ ಇನ್ಸ್ಟ್ರಕ್ಷನ್ಸ್ಗಳನ್ನು ಓದ್ಕೊಂಡ್ರೆ ಯಾವ ರೀತಿಯಾಗಿ ಬರೀಬೇಕು, ಯಾವ ರೀತಿಯಾಗಿ ತಾವುಗಳು ಸಿದ್ಧತೆಯನ್ನು ಮಾಡಿಕೊಳ್ಳಬೇಕು, ಜೊತೆಗೆ ಅಲ್ಲಿ ಸಮಯ ಕೂಡ ನಿಮಗೆ ಉಳಿತಾಯ ಆಗುತ್ತೆ. ಯಾಕಂದರೆ ನೀವು ಈಗಾಗಲೇ ಓದ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡೆ ಹೋಗ್ತಾ ಇದ್ದೀರಾ. ಹಾಗಾಗಿ ಆನ್ಸರ್ ದಿ ಕ್ವಶನ್ಸ್ ಇನ್ ಆಲ್ ದಿ ಸೆಕ್ಷನ್ಸ್ ಅಂತ ಇದೆ. ಯಾವುದು ನಿಮಗೆ ಇಲ್ಲಿ ಎಕ್ಸ್ಟ್ರಾ ಸೆಕ್ಷನ್ಸ್ಗಳನ್ನು ಮಾಡಲಾಗಿಲ್ಲ. ಎಲ್ಲ ಸೆಕ್ಷನ್ಗಳನ್ನು ತಾವುಗಳು ಅಟೆಂಡ್ ಮಾಡಬೇಕು. ಆವಾಗ ಮಾತ್ರ ತಾವುಗಳು ಔಟ್ ಆಫ್ ಅಂಕಗಳನ್ನು ತೆಗೆಯಬಹುದು. ಫಾಲೋ ದಿ ಪ್ರಿಸ್ಕ್ರೈಬ್ಡ್ ಲಿಮಿಟ್ ವೈಲ್ ಆನ್ಸರಿಂಗ್ ದಿ ಕ್ವಶನ್ಸ್ ಅಂತ ಇದೆ. ಅಂದರೆ 1 ಅಂಕದ ಪ್ರಶ್ನೆಗಳಾಗಿರ್ಬೋದು, 2 ಅಂಕದ ಪ್ರಶ್ನೆಗಳಾಗಿರ್ಬೋದು, ಅದಕ್ಕೆ ಎಷ್ಟು ಉತ್ತರ ಬರೀಬೇಕು ಅಷ್ಟು ಬರೀರಿ ಅಂತ ಇಲ್ಲಿ ಹೇಳಲಾಗಿದೆ. ರೈಟ್ ದಿ ಕರೆಕ್ಟ್ ಕ್ವಶನ್ ನಂಬರ್ ಆ್ಯಸ್ ಇಟ್ ಅಪಿಯರ್ಸ್ ಆನ್ ದಿ ಕ್ವಶನ್ ಪೇಪರ್. ಕ್ವಶನ್ ಪೇಪರ್ ಮೇಲೆ ಸರಿನೋ ತಪ್ಪೋ ಯಾವ ರೀತಿಯಾಗಿ ಪ್ರಿಂಟು ಸೀಲಾಗಿರುತ್ತೋ ಅದನ್ನು ನೋಡಿಬಿಟ್ಟು ಅದೇ ನಂಬರನ್ನು ತಾವುಗಳು ನಿಮ್ಮ ಉತ್ತರ ಪತ್ರಿಕೆಯಲ್ಲಿ ಬರೀಬೇಕಾಗಿರುತ್ತೆ. ಫಾರ್ ಎಕ್ಸಾಂಪಲ್ 10 ಆದಮೇಲೆ 12 ಅಂತ ಪ್ರಿಂಟ್ ಬಿದ್ದಿರುತ್ತೆ. ಈಗ ನೀವು ಭಾಳ ಒಳ್ಳೆಯವನು ಅಂದ್ಬಿಟ್ಟು 11 ಅಂತ ಹಾಕಿ ಬರೆಯೋ ಹಾಗಿಲ್ಲ. ಅಲ್ಲಿ ಯಾವ ರೀತಿಯಾಗಿ ಪ್ರಿಂಟ್ ಇರುತ್ತೋ ಅದನ್ನೇ ತಾವುಗಳು ಕೂಡ ಮಾಡಬೇಕಾಗಿರುತ್ತೆ. ನಂತರದಲ್ಲಿ ಫಾರ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಚೂಸ್ ದಿ ಕರೆಕ್ಟ್ ಆನ್ಸರ್ ಆ್ಯಂಡ್ ರೀರೈಟ್ ಇಟ್ ಅಂತ ಇದೆ. ಬರೀ MCQಸ್ಗಳಿಗೆ ಬರೀ ಆಪ್ಷನ್ ಮಾತ್ರ ಬರೆಯಬೇಡಿ, ಅದಕ್ಕೆ ಸಂಪೂರ್ಣವಾದ ಉತ್ತರ ಕೂಡ ಬರೆಯಿರಿ ಅಂತ ಇಲ್ಲಿ ಹೇಳಿದ್ದಾರೆ. ಕ್ಲಿಯರ್ ಮೈ ಡಿಯರ್ ಚಿಲ್ಡ್ರನ್? ಅದರ ಜೊತೆಗೆ ಪ್ರೀತಿಯ ವಿದ್ಯಾರ್ಥಿಗಳೇ, ಫಾರ್ ಕ್ವಶನ್ ನಂಬರ್ 30, 31, 32 ಆ್ಯಂಡ್ 35 ಈ 4 ಮೇನ್ ಕ್ವಶನ್ಗಳಿಗೆ ನಿಮಗೆ ಕ್ವಶನ್ ಪೇಪರಲ್ಲಿ ಆಪ್ಷನ್ ಇರುತ್ತೆ. ಉಳಿದ ಯಾವುದೇ ಕ್ವಶನ್ ಪೇಪರಲ್ಲಿ ಆಪ್ಷನ್ಗಳು ಇರುವುದಿಲ್ಲ. ಪ್ರತಿಯೊಂದು 30, 31, 32 ಹಾಗೂ 35ರಲ್ಲಿ ನಿಮಗೆ AB ಅನ್ನೋದು ಸಿಗುತ್ತೆ. ಎನಿಹೋ ಬನ್ನಿ, ಭಾಳ ತಲೆ ಕೊಡ್ದಂಗಾಗುತ್ತೆ ನಿಮಗೆ. ಈಗಾಗಲೇ 2 ನಿಮಿಷ ಆಯಿತು. ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ. ಪಾರ್ಟ್ ಎ, ದಿ ಎಕ್ಸ್ಪ್ರೆಷನ್ಸ್ ಆ್ಯಂಡರ್ ಲೇಡಿ ಇನ್ ರೋಮಿಯೋ ಆ್ಯಂಡ್ ಜೂಲಿಯಟ್ ರೆಫರ್ಸ್ ಟು ಡ್ಯಾಶ್ ಅಂತ ಇದೆ. ಆ್ಯಂಡರ್ ಲೇಡಿ ಅಂತ ಕರೆದಿದ್ದು ಯಾರಿಗೆ ಇಲ್ಲಿ ಅಂತ ಕ್ಲಿಯರಾಗಿ ಇಲ್ಲಿ ಕೇಳಲಾಗಿದೆ. ಅದಕ್ಕೆ ಸರಿಯಾದ ಉತ್ತರ ಬಂದು ಪ್ರೀತಿಯ ವಿದ್ಯಾರ್ಥಿಗಳೇ, ಹೇಳಿ ನೋಡೋಣ. ಈಗ ನೀವು ಯಾರಾದರೂ ಹೇಳ್ತೀರಾ? ನೋಡಿ, ದಿ ಎಕ್ಸ್ಪ್ರೆಷನ್ ಆ್ಯಂಡರ್ ಲೇಡಿ ಇನ್ ರೋಮಿಯೋ ಜೂಲಿಯಟ್ ರೆಫರ್ಸ್ ಟು ಯಾರಿಗೆ? ಜೂಲಿಯಟ್ ಅನ್ನುವಂಥದ್ದು ಇಲ್ಲಿ 100% ಸರಿಯಾದ ಉತ್ತರ ಆಗಿರುತ್ತೆ. ಯಾವುದು ಆನ್ಸರು? ಜೂಲಿಯಟ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗುತ್ತೆ ಆ್ಯಂಡರ್ ಲೇಡಿಗೆ. ನಂತರದಲ್ಲಿ ದಿ ಕ್ರಿಮಿನಲ್ ಸ್ಟಾರ್ಟೆಡ್ ಡ್ಯಾಶ್ ಆಫ್ಟರ್ ರಿಸೀವಿಂಗ್ ಹಿಸ್ ಆ್ಯನ್ಯುಟಿ ಇನ್ ಅಡ್ವಾನ್ಸ್ ಅಂತ ಇದೆ. ಹಾಗಿದ್ರೆ ಒಬ್ಬ ಕ್ರಿಮಿನಲ್ 2 ಡಿಯರ್ ಪಾಠದಿಂದ ಈ ಪ್ರಶ್ನೆ, ಆ ಕ್ರಿಮಿನಲ್ಲು ಅಲ್ಲಿಂದ ಪಡೆದಂತಹ ಏನು ಪೆನ್ಷನ್ ಇದೆ ಅಲ್ವಾ, ಅದರಿಂದ ಏನನ್ನು ಪ್ರಾರಂಭ ಮಾಡಿದ ಅಂತ ಇಲ್ಲಿ ನಿಮಗೆ ಕೇಳಲಾಗಿದೆ. ಏನೇನಪ್ಪ ಪ್ರಾರಂಭ ಮಾಡ್ದ ಹೇಳಿ ನೋಡೋಣ. ಅವನು ಮಾರ್ಕೆಟ್ ಗಾರ್ಡನಿಂಗ್ ಅಂತ ಪ್ರಾರಂಭ ಮಾಡ್ತಾನೆ. ಹಾಗಿದ್ರೆ ಆಪ್ಷನ್ ಸಿ ಅನ್ನುವಂಥದ್ದು ಸರಿಯಾದ ಉತ್ತರ. ದಿ ಮೆಟಫರ್ ಬೋಸ್ ಆ್ಯಂಡ್ ಆರೋಸ್ ಆನ್ ಚಿಲ್ಡ್ರನ್ ಸ್ಟ್ಯಾಂಡ್ಸ್ ಫಾರ್ ಡ್ಯಾಶ್. ಇಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಆಗಿಬಿಡುತ್ತೆ, ಅರ್ಜೆಂಟಲ್ಲಿ ಬರೆದು ಬಿಡ್ತೀರಾ. ಬೋಸ್ ಅಂತ ಹೇಳಿದರೆ ಪೇರೆಂಟ್ಸ್ ಅಂತ, ಆರೋಸ್ ಅಂದರೆ ಮಕ್ಕಳು ಅಂತ. ಹಾಗಿದ್ರೆ ಆನ್ಸರ್ ಬಿ ಈಸ್ ದ ರೈಟ್ ಒನ್. 100% ಆನ್ಸರ್ ಬಿ ಈಸ್ ದ ರೈಟ್ ಆನ್ಸರ್. 4ನೆಯ ಪ್ರಶ್ನೆ, ತೇರಾ ಮ್ಯಾದ್ರೆ ಈಸ್ ಡ್ಯಾಶ್ ಅಂತ ಇದೆ. ಬಹಳ ಈಸಿ ಕಣ್ರಿ. ನಾನು ನಿಮಗೆ ಇದನ್ನೆಲ್ಲ ಶಾರ್ಟ್ಕಟ್ಟಲ್ಲಿ ಹೇಳ್ಕೊಟ್ಟಿದ್ದೆ. ಯಾವುದು? ವಂದನ ಶಿವರವರ ನಾನು ವಿಡಿಯೋ ಮಾಡಿದಾಗ ನಾನು ನಿಮಗೆ ಹೇಳಿದ್ದೆ, ನಡಿ ಒಂದು ತೇರಾನುಲೀಸ್ ಹಾಗೂ ತೇರಾ ಮ್ಯಾದ್ರೆ ಅಂತ. ಮ್ಯಾದ್ರೆ ಅಂದರೆ ಮದರ್ ಅಂತ. ಇದೆಯಾ ಎಲ್ಲಾದರೂ ನೋಡೋಣ ಬನ್ನಿ. ಇದೆ ಅಲ್ವಾ, ಮದರ್ ಅರ್ತ್ ಅಂತ ಇದೆ ಅಲ್ವಾ, ಅದೇ ಉತ್ತರ ಇದಕ್ಕೆ. ಅರ್ಥ ಆಯ್ತಾ? 5ನೆಯ ಪ್ರಶ್ನೆ, ಅಕಾರ್ಡಿಂಗ್ ಟು ಡೊನಾಲಾರಾ ಶಿ ಹ್ಯಾಡ್ ಡ್ಯಾಶ್ ಟು ಕ್ರಿಟಿಸೈಸ್ ಹಿಸ್ ಆ್ಯಕ್ಷನ್ಸ್ ಅಂತ ಇದೆ. ಅಕಾರ್ಡಿಂಗ್ ಟು ಡೊನಾಲಾರಾ ಶಿ ಹ್ಯಾಡ್ ಡ್ಯಾಶ್. ಡೊನಾಲಾರಾ ಅಜ್ಜನಿಗೆ ಡೈಲಾಗ್ ಕೊಡ್ತಾಳೆ, ಅಜ್ಜ ಏನೋ ಶೂಸ್ ಎಲ್ಲ ಕ್ಲೀನ್ ಮಾಡ್ತೀಯಲ್ಲ ಹಾಗೆ ಹೀಗೆ ಅಂದಾಗ ಅಜ್ಜ ಬೈದಾಗ ಇವಳು ಹೇಳ್ತಾಳೆ, ಇಟ್ ಈಸ್ ಮೈ ರೈಟ್ ಬಿಕಾಸ್ ಐ ಆಮ್ ಯುವರ್ ನೈಬರ್ ಅಂತ ಡೈಲಾಗ್ ಹೊಡಿತಾಳೆ. ಹಾಗಿದ್ರೆ ಸರಿಯಾದ ಉತ್ತರ ಆಪ್ಷನ್ ಡಿ ಆಗಿರುತ್ತೆ. ನೋಡಿ ಪ್ರೀತಿಯ ವಿದ್ಯಾರ್ಥಿಗಳೇ, ಈ ಕ್ವಶನ್ ಪೇಪರು ಯಾವುದೇ ಕಾರಣಕ್ಕೂ ಬಿಡಬೇಡಿ, ಫುಲ್ಲು ರೆಡಿಯಾಗಿ
ಇದರ ಜೊತೆಗೆ 3 ಮಾಡೆಲ್ ಕ್ವಶನ್ ಪೇಪರ್ ಕೂಡ ನಾನು ಅಪ್ಲೋಡ್ ಮಾಡಿ ಕೊಟ್ಟಿದ್ದೇನೆ. ಅದು ಯಾರಿಗೆ ಸಿಕ್ಕಿಲ್ವೋ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ಗಳನ್ನು ಕೊಟ್ಟಿರ್ತೇನೆ. ಸುಮಾರು 200 ವಿಡಿಯೋ ಕೆಳಗಡೆ ಹೋದರೆ ಅದು ನಿಮಗೆ ಸಿಗುತ್ತೆ. ನಂತರದಲ್ಲಿ ಅದೇ ಹೇಳಿದ್ನಲ್ವಾ, ಹಾಗೂ 3 ಮಾಡೆಲ್ ಕ್ವಶನ್ ಪೇಪರು ಅದನ್ನು ರಿವೈಸ್ ಮಾಡಿ ಈ ಒಂದು ಪೇಪರ್ ಆದರೆ ಸಾಕು, ಔಟ್ ಆಫ್ ಔಟ್ ಅಂಕಗಳನ್ನು ತೆಗಿತೀರಾ. ನಂತರದಲ್ಲಿ ದಿ ಸ್ಪೀಕರ್ ಇನ್ ದ ಪೋಯಮ್ ವೆನ್ ಯುವರ್ ವರ್ಲ್ಡ್ ಅಡ್ರೆಸಸ್ ಡ್ಯಾಶ್ ಅಂತ ಇದೆ. 6ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಯಂಗ್ ಲೇಡಿ ಅನ್ನುವಂಥದ್ದು ಸರಿಯಾದ ಉತ್ತರ. ಅವಳು ಯಂಗಾಗಿದ್ದಾಗಿಯೇ ಪೋಯೆಟ್ ಏನು ಮಾಡ್ತಾನೆ ಅಂದರೆ ಅವಳನ್ನು ಅಡ್ರೆಸ್ ಮಾಡಿರ್ತಾನೆ. ಆಯಿತಾ, ನೋಡಿ, ದ ಸ್ಪೀಕರ್ ಇನ್ ದ ಪೋಯಮ್ ವೆನ್ ಯುವರ್ ವರ್ಲ್ಡ್ ಅಡ್ರೆಸಸ್ ಡ್ಯಾಶ್ ಲೇಡಿ ಅಂತ ಇದೆ. ಆಯಿತಾ, ಆ್ಯನ್ ಓಲ್ಡ್ ಲೇಡಿ. 7ನೆಯ ಪ್ರಶ್ನೆ, ಈ ಕ್ವಶನ್ ಸ್ವಲ್ಪ ನಿಮಗೆ ಬಿಟ್ಟಿರ್ತೇನೆ. 6ನೇ ಪ್ರಶ್ನೆ ಸ್ವಲ್ಪ ಚೆಕ್ ಮಾಡಿಬಿಟ್ಟು ಕ್ಲಾರಿಫೈ ಮಾಡಿಬಿಟ್ಟು ನನಗೆ ಉತ್ತರವನ್ನು ಕಳಿಸಿ ನೋಡೋಣ. ವೇರ್ ಈಸ್ ದ ಚೈಲ್ಡ್ಸ್ ಫುಟ್ ಕಂಡೆಮ್ಡ್ ಟು ಲಿವ್ ಅಕಾರ್ಡಿಂಗ್ ಟು ದಿ ಸ್ಪೀಕರ್? ಹೌದು, ಕಂಡೆಮ್ ಟು ಲಿವ್ ಇನ್ ಎ ಶೂ ಅನ್ನುವಂಥದ್ದು ಸರಿಯಾದ ಉತ್ತರ ಇದೆಯಾ? ಹಾಗಿದ್ರೆ ಸಿ ಅನ್ನುವಂಥದ್ದು ಸರಿಯಾದ ಉತ್ತರ. ಇದು ಓದ್ರಿನಿಂದ ಬರಲ್ಲ ಕಣ್ರಿ, ಪೋಯಮ್ ಯಾರು ಓದ್ತಾ ಇರ್ತಿರೋ ಟೆಕ್ಸ್ಟ್ ಬುಕ್ಕಲ್ಲಿ ಅವರಿಗೆ ಬರುವಂಥ ಉತ್ತರಗಳಾಗಿರ್ತವೆ. ಮ್ಯಾಚ್ ದ ಫಾಲೋಯಿಂಗ್ ಇದೆ. ಹೋಮರ್ ಅಂತ ಬರೆದಿದ್ದಾರೆ, ಅವರು ಒಡಿಸಿ ಅಂತ ಬರೆದವರು. ಎಗೆ 3 ಅನ್ನೋದು ಸರಿಯಾದ ಉತ್ತರ. ಎಲ್ಲಾದರೂ ಕೊಟ್ಟಿದ್ದಾರಾ? 2 ಕಡೆ ಇದೆ. ಹಾಗಿದ್ರೆ ಇನ್ನೊಂದಕ್ಕೆ ಹೋಗೋಣ. ಸ್ಪ್ರೆಂಗ್ಲರು ಡಿಕ್ಲೈನ್ ಆಫ್ ದಿ ವೆಸ್ಟ್ ಅಂತ ಬರೆದವರು. ಬಿಗೆ 1 ಅಂತ ಇರಬೇಕು. ಎಲ್ಲಿದೆ? ಆಪ್ಷನ್ ಎ ಅನ್ನುವಂಥದ್ದು ಸರಿಯಾದ ಉತ್ತರ ಇಲ್ಲಿ ಆಗಿರುತ್ತೆ. ಗ್ರಿಮ್ಮಿ ಅನ್ನುವಂಥದ್ದು ಫೇರಿ ಟೇಲ್ಸ್ ಪುಸ್ತಕದ ಹೆಸರು. 9ನೆಯ ಪ್ರಶ್ನೆ, ಪ್ರೀತಿಯ ವಿದ್ಯಾರ್ಥಿಗಳೇ, ಡ್ಯಾಶ್ ವಿಲ್ ಕನ್ವಿನ್ಸ್ ಯು ದಟ್ ಯು ಆರ್ ಅಮಾಂಗ್ ದಿ ಎಕ್ಸಿಕ್ಯೂಟಿವ್ಲಿ ವೆಲ್ ಮ್ಯಾನರ್ಡ್ ಪೀಪಲ್ ಇನ್ ಜಪಾನ್ ಅಂತ. ಎಷ್ಟು ಸಮಯ ಬೇಕು ಸರ್ ನಿಮಗೆ ಜಪಾನಲ್ಲಿ ಹೋದ ತಕ್ಷಣ ನೀವು ವೆಲ್ ಮ್ಯಾನರ್ಡ್ ಪೀಪಲ್ ಮಧ್ಯದಲ್ಲಿ ನಾನು ಇದ್ದೀನಿ ಅಂತ ಹೇಳಿಕೊಳ್ಳಲು ಅಂತ ಹೇಳಿದರೆ? ಆ್ಯಂಡ್ ಕ್ವಾರ್ಟರ್ ಅನ್ನೋದು ನೆನ್ಪಿಟ್ಕೊಳ್ಳಿ. ಕ್ವಾರ್ಟರ್ ಆಫ್ ಆ್ಯನ್ ಆರ್ ಅಂತ. ಆಯಿತಾ? ಓಕೆ, 9ನೇದಕ್ಕೆ ಎ ಅನ್ನುವಂಥದ್ದು ಸರಿಯಾದ ಉತ್ತರ. 10ನೆಯ ಪ್ರಶ್ನೆ, ದಿ ಪೋಯೆಟ್ ಇಂಬೈಬ್ಸ್ ಆ್ಯಂಡ್ ಸ್ಪಿಲ್ಸ್ ದಿ ಸಾಂಗ್ ಆಫ್ ನೆಕ್ಟರ್. ನೋಡಿ, ನಾನು ಓದ್ತಾ ಇದ್ದಂಗೆ ಮುಂದಿನ ಸಾಲು ಬರ್ತಾಯಿದೆ. ಯಾಕೆ ಗೊತ್ತಾ? ನಾನು ಆಪ್ಷನ್ಸ್ ನೋಡ್ತಾ ಇಲ್ಲ, ಆದರೂ ಕೂಡ ಆಪ್ಷನಲ್ಲಿ ನಾನು ಹೇಳಿದ್ದಿದ್ದೆ. ಯಾಕಿದೆ ಅಂದರೆ ಪೋಯಮ್ ಕಲ್ತಿರ್ತೀವಲ್ವ ನಾವು ಟೀಚರ್ಗಳು, ತಾವುಗಳು ಕೂಡ ಇರೋದೇ 12 ಸಾಲಿದು 12 ಲೈನು ಕಲೀರಿ. ದ ಪೋಯೆಟ್ ಇಂಬೈಬ್ಸ್ ಆ್ಯಂಡ್ ದ ಸ್ಪಿಲ್ಸ್ ದಿ ಸಾಂಗ್ ಆಫ್ ನೆಕ್ಟರ್, ಬಿ ಅನ್ನುವಂಥದ್ದು ಸರಿಯಾದ ಉತ್ತರ. ಬನ್ನಿ ಪ್ರೀತಿಯ ವಿದ್ಯಾರ್ಥಿಗಳೇ, ಈಗ ಗ್ರಾಮರ್ ಪಾರ್ಟ್ ಕಡೆಗೆ ನಾವು ಹೋಗೋಣ. ಸ್ವಲ್ಪ ಗ್ರಾಮರ್ ಇದರಲ್ಲಿ ಡಿಫಿಕಲ್ಟು ಅಂತ ಬೇರೆಯವ್ರಿಗೆ ಕಾಣ್ಬೋದು, ಆದರೆ ಬಹಳ ಈಸಿಯಾಗಿದೆ. 3 ಅಂಕದ ಪ್ಯಾಸಿವ್ ವಾಯ್ಸನ್ನು ಇಲ್ಲಿ ನೀಡಲಾಗಿದೆ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದಿ ಪ್ಯಾಸಿವ್ ಫಾರ್ಮ್ ಆಫ್ ದಿ ವರ್ಬ್ಸ್ ಗಿವನ್ ಇನ್ ದಿ ಬ್ರಾಕೆಟ್. 2 ನಾನು ಕಲಿಸ್ತೀನಿ, 3ನೇದಕ್ಕೆ ತಾವುಗಳೇ ನನಗೆ ಕಮೆಂಟ್ಸಲ್ಲಿ ಉತ್ತರವನ್ನು ಕೊಡಬೇಕು. ಸೈಕ್ಲಿಂಗ್ ಬಿಕಮ್ ಪಾಪ್ಯುಲರ್ ಇನ್ ಪುಡುಕೊಟ್ಟಾಯ್. ಬ್ಯಾಂಕ್ಸ್ ಡ್ಯಾಶ್ ಅಂತ ಇದೆ. ಬ್ಯಾಂಕ್ಸ್ ಅನ್ನೋದು ಬಹುವಚನ, ಹಾಗಾಗಿ ವರ್ ಫೋರ್ಸ್ಡ್ ಅನ್ನುವಂಥದ್ದು ಸರಿಯಾದ ಉತ್ತರ. ಫೋರ್ಸಿಗೆ V3 ಫಾರಮ್ ಇದೆ ಅಲ್ವಾ, ಪಾಸ್ಟ್ ಪಾರ್ಟಿಸಿಪಲ್, ಅದು ಫೋರ್ಸ್ಡ್ ಅಂತ ಆಗುತ್ತೆ. ಈಚ್ ಬ್ಲಾಕ್ ಇನ್ ದ ಡಿಸ್ಟಿಕ್ ಡ್ಯಾಶ್ ಅಂತ ಇದೆ, ವಾಸ್ ಮೇಡ್ ಅಂತ. ಆಯಿತಾ? ಈಚ್ ಬ್ಲಾಕ್ ಇನ್ ದ ಡಿಸ್ಟಿಕ್ ವಾಸ್ ಮೇಡ್ ಟು ಅಕ್ಸೆಪ್ಟ್ ಅನ್ನುವಂಥದ್ದು ಸರಿಯಾದ ಉತ್ತರ. ಆ್ಯಂಡ್ ಗ್ರೇಟ್ ಪರ್ಸನಲ್ ಅಟೆನ್ಷನ್ ವಾಸ್ ಗಿವನ್ ಬೈ ಶೀಲಾ ರಾಣಿ ಚುಕಂತ್ ಅಂತ. ವಾಸ್ ಗಿವನ್ ನೋಡಿ, ವರ್ ಫೋರ್ಸ್ಡ್, ವಾಸ್ ಮೇಡ್, ವಾಸ್ ಗಿವನ್. ಆಯಿತಾ? ವಾಸ್ ಗಿವನ್. ಕ್ವಶನ್ ನಂಬರ್ 12 ಪ್ರೀತಿಯ ವಿದ್ಯಾರ್ಥಿಗಳೇ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬೈ ಚೂಸಿಂಗ್ ದಿ ಅಪ್ರೋಪ್ರಿಯೇಟ್ ಎಕ್ಸ್ಪ್ರೆಷನ್ಸ್ ಗಿವನ್ ಇನ್ ದಿ ಬ್ರಾಕೆಟ್ ಅಂತ ಇದೆ. ಇನ್ ಬ್ರೆಜಿಲ್ ಹಾರ್ಡ್ಲಿ ಎನಿ ಒನ್ ಕುಡ್ ಡ್ಯಾಶ್ ಆನ್ ಎ ಕಾರ್ ಅಂತ ಇದೆ. ಅಫೋರ್ಡ್ ಟು ಅನ್ನುವಂಥದ್ದು ಸರಿಯಾದ ಉತ್ತರ. ಬಟ್ ಟುಡೇ ಎ ಕಾರ್ ಈಸ್ ಓನ್ಡ್ ಬೈ ಡ್ಯಾಶ್, ಓಕೆ, ಆ್ಯಸ್ ಇಫ್ ದೇ ವರ್ ಗಿವನ್ ಫ್ರೀ ಆಫ್ ಚಾರ್ಜ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು, ಈಗ ಇದನ್ನು ನಿಮಗೆ ನಾನು ಬಿಡ್ತಾ ಇದ್ದೇನೆ. ತಮ್ಮ ಹತ್ರ ಟೆಕ್ಸ್ಟ್ ಬುಕ್ ಇದೆ, ಎಲ್ಲ ಇದೆ, ತೆಗಿಬೇಕು, ನೋಡಬೇಕು, ಸ್ವಲ್ಪ ಚೆಕ್ ಮಾಡಿ ನನಗೆ ಇದಕ್ಕೆ ಉತ್ತರವನ್ನು ಕಳಿಸಿ. ಅದು ನಿಮ್ಮ ಹತ್ರ ಇದೆ. ಈಗಾಗಲೇ ನಾವು ಯೂನಿಟ್ ಟೆಸ್ಟ್ 2ನಲ್ಲೂ ಕೂಡ ಇದರ ಉತ್ತರಗಳನ್ನು ನಾನು ಕೊಟ್ಟಿದ್ದೆ. ಮುಂದೆ ಹೋಗೋಣ. ಈಗ ಕ್ವಶನ್ ನಂಬರ್ 13ಕ್ಕೆ ಭಾಳ ಈಸಿ. ಮೇಲ್ಗಡೆ ಕೊಟ್ಟಿದ್ದಾರೆ, ಕೆಳಗಡೆ ನೋಡ್ತಾ ಬರೆಯುವಂಥದ್ದಾಗಿರುತ್ತೆ. ಊಪರ್ ದೇಖ್ದೇಕ್ಕೆ ನೀಚೆ ಲಿಖೆ. ದ ಕಿಂಗ್ ವಾಸ್ ಅಪ್ಸೆಟ್ ಆ್ಯಂಡ್ ಸ್ಯಾಡ್ ಟು ಸಿ ಹಿಸ್ ವೈಫ್. ಅವನ ಹೆಂಡತಿ ಅಂತ. ಹಾಗಿದ್ರೆ ಹಿಸ್ಗೆ ಅಂಡರ್ಲೈನ್ ಇದೆ. ಹಿಸ್ ಅಂದರೆ ಯಾರು ಅಂತ ಇಲ್ಲಿ ಮ್ಯಾಚ್ ದ ಫಾಲೋಯಿಂಗಲ್ಲಿ ಕೇಳಲಾಗಿದೆ. ಹಿಸ್ ಅಂದರೆ ಅವನ ಅಂತ. ರಾಜ ಅಂದರೆ ಕಿಂಗ್, ಅಪಾಸ್ಟ್ರೋಫಿಯಸ್ ಬರೆದ್ರೆ ರಾಜನ ಅಂತ ಅರ್ಥ. ಆಯಿತಾ? ಹಾಗಿದ್ರೆ 4th ಇದೆ ಅಲ್ವಾ, ಅದು ಸರಿಯಾದ ಉತ್ತರ ಆಗಿರುತ್ತೆ. ಓಕೆ, ಹರ್ ಅಂತ ಇದೆ. ಹರ್ ಅಂದರೆ ಯಾರು? ರಾಣಿ ಅಂತ. ಹರ್ ಲಾಫ್, ಅವಳ ನಗು. ಅವಳ ಅಂದರೆ ರಾಣಿ ಅಂತ. ಕ್ವೀನ್ ಅಂತ ಎಲ್ಲಾದರೂ ಇದೆಯಾ? ಇದೆ ನೋಡಿ. ನಂತರದಲ್ಲಿ 3ನೇಯ
ಪ್ರಶ್ನೆ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ಏನಿದೆ. ವಿಚ್ ಅಂದರೆ ಏನು ಅಂತ ಹೇಳಿದರೆ ನೋಡಿ, ಗಾಯ್ ಜಾತ್ರಾ, ಗಾಯ್ ಅನ್ನುವಂಥದ್ದು ವಿಚ್ಚಿಗೆ ಗಾಯ್ ಜಾತ್ರಾ ಇದೆಯಾ? ಆಪ್ಷನ್ನು ಎಸ್, ವಿಚ್ಚಿಗೆ ಗಾಯ್ ಜಾತ್ರಾ ಅನ್ನುವಂಥದ್ದು ಸರಿಯಾದ ಉತ್ತರ. ಇಟ್ ಅಂದರೆ ಏನು ಅಂತ ಕೇಳಲಾಗಿದ್ದರೆ ವಾಚಿಂಗ್ ಇಟ್ ಅಂತ ಇದೆ. ಏನು? ಪ್ರೊಸೆಷನನ್ನು ಅಂತ. ರೈಟ್ ಆನ್ಸರ್ ಈಸ್ ಪ್ರೊಸೆಷನ್ ಅನ್ನುವಂಥದ್ದು ಸರಿಯಾದ ಉತ್ತರ. ಲಾಸ್ಟು ದೆಮ್ ಅಂದರೆ ಏನು ಅಂತ ಕೇಳಿದ್ದಾರೆ. ದೆಮ್ ಅಂದರೆ ನೋಡೋಣ. ದಿ ಪಾರ್ಟಿಸಿಪೆಂಟ್ಸ್ ಬಿಗೇನ್ ridiculing the important people and the social system. Seeing them, the queen could not hold back her laughter ಅಂತ ಇದೆ. ರಾಣಿ ಅದನ್ನೆಲ್ಲ ನೋಡಿಬಿಟ್ಟು ಯಾರನ್ನು ಅಲ್ಲಿ ಇದ್ದಂತಹ ನೆರೆದಂತಹ ಏನಂತೀರ ಪಾರ್ಟಿಸಿಪೆಂಟ್ಸ್ ಅನ್ನುವಂಥದ್ದು ಉತ್ತರ. ದೆಮ್ ಅಂದರೆ ಯಾರು? ಪಾರ್ಟಿಸಿಪೆಂಟ್ಸ್ ಅಂತ ಬರಬೇಕು. ಇದೆಯಾ ಎಲ್ಲಾದರೂ? ಇದೆ ನೋಡಿ, ಒಂದನೇದು. ಆಯಿತಾ? ಧನ್ಯವಾದಗಳು. ಈಗ ನಾವು ಪಾರ್ಟ್ ಬಿಗೆ ಹೋಗ್ತಾ ಇದ್ದೀವಿ. 20 ಅಂಕಗಳು ಕ್ಲಿಯರ್ ಆಯಿತು. 10 MCQಸ್ಗಳು ಇತ್ತು. ನಂತರದಲ್ಲಿ 5 ಮ್ಯಾಚ್ ದ ಫಾಲೋಯಿಂಗು, 3 ಅಂಕದ ಪ್ಯಾಸಿವ್ ವಾಯ್ಸ್ ಇತ್ತು, 2 ಲಿಂಕರ್ಸ್ಗಳಿತ್ತು. ನಂತರದಲ್ಲಿ ಪ್ರೀತಿಯ ವಿದ್ಯಾರ್ಥಿಗಳೇ ಈಗ ನಾವು ಪಾರ್ಟ್ ಬಿ ಕಡೆಗೆ ಬರ್ತಾ ಇದ್ದೀವಿ. 2 ಅಂಕದ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಚಾಪ್ಟರ್ 1ಇಂದ ಹಿಡಿದು ಚಾಪ್ಟರ್ 10 ಲಾಸ್ಟ್ ಚಾಪ್ಟರ್ವರೆಗೂ ವಾಟರ್ವರೆಗೂ. ವಾಟ್ ಡಸ್ ಬ್ಯೂಟಿ ಟು ರಿಚ್ ಫಾರ್ ಯೂಸ್ ಫಾರ್ ಅರ್ತ್ ಟು ಡಿಯರ್ ಮೀನ್ ಅಂತ ಇದೆ. ಹಿಂಗಂದ್ರೆ ಏನು ಅಂತ ಕೇಳಿದ್ದಾರೆ. ಅಂದ ತಕ್ಷಣ ಅದು ಎದೆ ಹೊಡ್ಕೋಬಾರ್ದು ನೋಡಿ, ಇದರಲ್ಲೇ ಉತ್ತರ ಇದೆ, ನಾನು ತೋರಿಸ್ತೀನಿ. ಬ್ಯೂಟಿ ಟು ರಿಚ್ ಅಂತ ಹೇಳಿದರೆ ಬಹಳ ಅಮೂಲ್ಯವಾದವಳು ಅಂತ, ಆಯಿತಾ? ಬಹಳ ಬೇಕಾದವಳು ಅಂತ. ಫಾರ್ ಯೂಸ್ ಫಾರ್ ಅರ್ತ್ ಭೂಮಿಗೆ ಬೇಕಾದವಳು ಅಂತ, ಆಯಿತಾ? ಬಹಳ ಹತ್ತಿರದವಳು ಅಂತ. ಈಗ ಇದನ್ನು ಮೀನಿಂಗನ್ನು ಬರೀಬೇಕು. ವಾಟ್ ಡಸ್ ಇಟ್ ಮೀನ್ ಅಂತ ಕೇಳಲಾಗಿದೆ. ಶಿ ಈಸ್ ಮೋರ್ ವ್ಯಾಲ್ಯೂಯಬಲ್ ಟು ದಿಸ್ ಅರ್ತ್ ಅಂತ. ಏನು? ಶಿ ಈಸ್ ಮೋರ್ ಬ್ಯೂಟಿಫುಲ್ ಆ್ಯಂಡ್ ಮೋರ್ ವ್ಯಾಲ್ಯೂಯಬಲ್ ಟು ದಿಸ್ ಅರ್ತ್. ಶಿ ಶುಡ್ ನಾಟ್ ಡೈ. ಅವಳು ಶಾಶ್ವತವಾಗಿ ಇರಬೇಕು, ಇಮ್ಮಾರ್ಟಲ್ ಅಂತ ಕಾನ್ಸೆಪ್ಟು. 15ನೆಯ ಪ್ರಶ್ನೆ, ಹೂ ಹ್ಯಾಡ್ ಫಾರ್ಮ್ಡ್ POP ಆ್ಯಂಡ್ ವೈ ಅಂತ ಇದೆ. ಹೂ ಹ್ಯಾಡ್ ಫಾರ್ಮ್ಡ್ POP ಅಂತ ಇದೆ ಅಲ್ವಾ? POP ಅಂದರೆ ಪ್ರೋಗ್ರೆಸಿವ್ ಆರ್ಗನೈಜೇಷನ್ ಪಾರ್ಟಿ. ಇದನ್ನು ಅಪೋನೆಂಟ್ ಪಾರ್ಟಿ ಅಲ್ವಾ ಇದು? ಇದರ ರಾಜ ಅಂದರೆ ಇದರ ಲೀಡರ್ ಯಾರು ಅಂದರೆ ಮಡುಕ. ವೈ ಅಂತ ಇಲ್ಲಿ ಕೇಳಲಾಗಿದೆ. ಯಾಕೆ ಅಂತ ಹೇಳಿದರೆ ಹೇಳಿ ನೋಡವ. ಮಡುಕ, ಹೌದು. ಇದು ಯಾಕೆ ಅಂತ ಹೇಳಿದರೆ ಟು ಬ್ರಿಂಗ್ ಚೇಂಜಸ್. ಯಾಕೆ ಅಂತ ಹೇಳಿದರೆ ಸೋಷಿಯಲ್ ಆಗಿ ಚೇಂಜಸ್ ಬೇಕಿತ್ತು ಅವರಿಗೆ. ನೋಡಿ, ಅದನ್ನು ನಾನು ಅದಕ್ಕೆ ಹೇಳೋದು ನಿಮಗೆ. ಕೆಲವೊಂದನ್ನು 4 ಅಂಕಗಳಲ್ಲಿ ಕೇಳುವಂಥ ಪ್ರಶ್ನೆಗಳನ್ನು ಇಲ್ಲಿ 1 ಅಂಕಗಳಲ್ಲಿ ಕೇಳುತ್ತಿದ್ದಾರೆ. ಅವಾಗ ಏನು ಮಾಡಬೇಕು ತಾವುಗಳು? ಇದನ್ನು ಪರ್ಫೆಕ್ಟ್ ಆಗಬೇಕು. 3ನೆಯ ಪ್ರಶ್ನೆ, ಕ್ವಶನ್ ನಂಬರ್ 16. ವಾಟ್ ವಿಲ್ ಗೋ ಆನ್ ಟೀಚಿಂಗ್ ದಿ ಚೈಲ್ಡ್ಸ್ ಫುಟ್ ಇನ್ ದಿ ಪೋಯಮ್ ಟು ದ ಫುಡ್ ಫ್ರಮ್ ಇ ಚೈಲ್ಡ್ ದಟ್ ಇಟ್ ಕಾಂಟ್ ಬಿ ಎ ಬಟರ್ಫ್ಲೈ ಆರ್ ಎನ್ ಆ್ಯಪಲ್ ಅಂತ ಇದೆ. ಆಯಿತಾ? ಯಾವುದು ಏನಿಲ್ಲ, ಬಿಟ್ ಆಫ್ ಗ್ಲಾಸಸ್ ಒಂದು, ಲ್ಯಾಡರ್ ಒಂದು, ರಫ್ ಪಾತ್ ಆಫ್ ದಿ ಸರ್ಫೇಸ್ ಒಂದು, ಇದು ಭಾಳ ಇದ್ದಾವೆ 6. ಇದರಲ್ಲಿ ಯಾವುದಾದ್ರೂ 2 ಬರೀರಿ ಅಂತ ಕೇಳಿದರು, ಬರೆದ್ರೆ ಮುಗೀತು. ನಂತರದಲ್ಲಿ ಕ್ವಶನ್ ನಂಬರ್ 17, ನೇಮ್ ಎನಿ 2 ಥಿಂಗ್ಸ್ ಆಫ್ ನೇಚರ್ ದಟ್ ಮೇಕ್ಸ್ ದಿ ಅರ್ತ್ ಹೆವನ್ ಅಂತ ಇದೆ. ಇದಕ್ಕೂ ಕೂಡ ಬಹಳ ಈಸಿಯಾಗಿ ತಾವುಗಳು ಬರೀಬೋದು. ಏನು ಅಂತ ಹೇಳಿದರೆ ನೇಮ್ ಎನಿ 2 ಥಿಂಗ್ಸ್ ಅಂತ ಇದೆ ಅಲ್ವಾ? ನೇಚರ್ ನೋಡಿ, ನೇಚರಲ್ಲಿ ಇರುವಂಥ 2 ಥಿಂಗ್ಸ್ಗಳನ್ನು ಹೇಳ್ರಪ್ಪ. ಈ ಭೂಮಿನೇ ಅರ್ಥ ಸ್ವರ್ಗ ಅಂತ ಕುವೆಂಪುರವರು ಹೇಗೆ ಹೇಳಿದ್ರಲ್ವಾ, ಉದಾಹರಣೆ ಕೊಟ್ಟು ಹಾಗೆ ಅಂತ. ಹಾಗಿದ್ರೆ ಇದಕ್ಕೇನು ಅಂತ ಈಗ ನಾನು ಹೇಳ್ತೀನಿ ನೋಡಿ. ಏನು ಅಂತ ಹೇಳಿದರೆ ಟೆಂಡರ್ ಸನ್ಶೈನ್ ಲೀನ್ಸ್ ಆನ್ ದ ವರ್ಡಿಂಟ್ ಗಾರ್ಡನ್ 1. 2ನೇದು ಮೂನ್ ಲಿಟ್ ಡ್ಯೂರಿಂಗ್ ದಿ ಹಾರ್ವೆಸ್ಟ್ ಟೈಮ್ ಅಂತ 2. ಇನ್ನೊಂದು ಸ್ಟ್ರೀಮ್ಸು, ಓಷನ್ಸು, ರಶಸ್ ಫಾಸ್ಟ್ ಅಂತ. ಅಷ್ಟೇ. ಇದರಲ್ಲಿ ಯಾವುದಾದ್ರೂ 2 ಬರೆದ್ರೆ ನಿಮ್ಗೆ ಮುಗೀತು. ಈಗ 4 ಅಂಕದ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ನಾವು ನೋಡ್ತಾ ಹೋಗೋಣ. ಪ್ರೀತಿಯ ವಿದ್ಯಾರ್ಥಿಗಳೇ, ವಿಡಿಯೋ ಬೋರಿಂಗ್ ಆಗತ್ತೆ ಅಂತ ಕೆಲವರಿಗೆ ನನಗೆ ಅನಿಸುತ್ತೆ. ನೋಡಿ ಸರ್, ಸ್ವಲ್ಪ ಸಮಯ ಕೊಡಬೇಕು. ಎಕ್ಸಾಮ್ ಹತ್ತಿರ. ಈಗ ಲ್ಯಾಂಗ್ವೇಜು ಅಂದ್ಕೊಂಡು ತಾವುಗಳು ಬಹಳ ಮೆರೆದಾಡಿದ್ರಿ ಇಷ್ಟು ದಿನ ನಡೆಯುತ್ತೆ ಅಂತ. ಮೊದಲು ನಿಮ್ಮ ಇಂಟರ್ವ್ಯೂನಲ್ಲಿ ನೋಡುವಂಥ ಅಂಕಗಳು ಪರ್ಸಂಟೇಜು, ಸೆಕೆಂಡ್ ನೋಡುವಂಥದ್ದು ಇಂಗ್ಲೀಷಲ್ಲಿ ಎಷ್ಟು ತೆಗೆದಿದ್ದಾನೆ ಅಂತ, ಆಮೇಲೆ ಬೇರೆ ಮಾತು. ಆಯಿತಾ? ಬನ್ನಿ ಈಗ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ನಾನು ಕೊಟ್ಟಿದ್ದು ಬಂದಿದ್ದಾವೋ ಇಲ್ಲೋ ಅಂತ ನೋಡ್ತಾ ಹೋಗೋಣ. ಹೌ ಡಸ್ ದ ನರೇಟರ್ ಡಿಸ್ಕ್ರೈಬ್ ದಿ ಟಾಯ್ ಕಿಂಗ್ಡಮ್ ಇನ್ ದಿ ಸ್ಟೋರಿ 2 ಡಿಯರ್ ಅಂತ ಇದೆ. ಇದೇ ಪ್ರಶ್ನೆ ನಾನು ನಿಮಗೆ ವಿತ್ ಕೀ ಆನ್ಸರ್ ಅಪ್ಲೋಡ್ ಮಾಡಿ ಕೊಟ್ಟಿದ್ದೆ. ಆಯಿತಾ? ಏನಂತ ಅಪ್ಲೋಡ್ ಮಾಡಿಕೊಟ್ಟಿದ್ದೆ? ರೈಟ್ ಎ ನೋಟ್ ಆನ್ ಟಾಯ್ ಕಿಂಗ್ಡಮ್ ಅಂತ. ಎಲ್ಲದೂ ಒಂದೇ ಅಲ್ವಾ? ರೈಟ್ ಎ ನೋಟ್ ಆನ್ ಟಾಯ್ ಕಿಂಗ್ಡಮ್ ಅಂತ ಅಪ್ಲೋಡ್ ಮಾಡಿದ್ದೆ. ಟಾಯ್ ಕಿಂಗ್ಡಮ್ ಅಂದರೂ ಒಂದೇ, ಟೈನಿ ಕಿಂಗ್ಡಮ್ ಅಂದರೂ ಒಂದೇ. ಇದನ್ನೆಲ್ಲ ತಮಗೆ ಗೊತ್ತಿರಬೇಕು. ಆಯಿತಾ? ನಂತರದಲ್ಲಿ ಇನ್ನೊಂದು ಏನಪ್ಪ, ಅದಕ್ಕೆ ಏನಂತೀರ ತಾವುಗಳು? ಟಾಯ್ ಕಿಂಗ್ಡಮ್, ಟೈನಿ ಕಿಂಗ್ಡಮ್ ಹಾಗೂ
ಹೇಳಿ ನೋಡೋಣ. ಮೊನಾಕೋ ಅಂತ, ರೈಟ್ ಎ ನೋಟ್ ಆನ್ ಮೊನಾಕೋ ಅಂತ ಬರೆದ್ರೂ ಕೂಡ ಸೇಮ್. ಎರಡನೆಯ ಪ್ರಶ್ನೆ ನೋಡೋಣ. 19 ರೈಟ್ ಎ ನೋಟ್ ಆನ್ ನವಧನ್ಯ ಫಾರ್ಮ್ ಅಂತ ಇದೆ. ಇದನ್ನು ನಿಮಗೆ ಟೆಕ್ಸ್ಟ್ ಬುಕ್ ತಗೊಂಡೆ ನಾನು, ಇದನ್ನೇ ಬರೀರಪ್ಪ ಎಕ್ಸಾಮಿಗೆ, ಈ ಜಾಗದಲ್ಲಿ ತಗೊಳ್ಳೋ ಅರ್ಥ ನವಧನ್ಯ ಫಾರ್ಮ್ ಅಂತ ಹಾಕಿ ಅಂತ ಹೇಳ್ಕೊಟ್ಟಿದ್ದೆ. ಕ್ವಶನ್ ನಂಬರ್ 20 ಹೌ ಡಸ್ ಜೂಲಿಯಟ್ ಎಕ್ಸ್ಪ್ರೆಸ್ ಹರ್ ಲವ್ ಫಾರ್ ರೋಮಿಯೋ ಅಂತ ಇದೆ. ಯಾವ ರೀತಿಯಾಗಿ ಜೂಲಿಯಟು ತನ್ನ ಪ್ರೀತಿಯನ್ನು ರೋಮಿಯೋ ಕಡೆಗೆ ಎಕ್ಸ್ಪ್ರೆಸ್ ಮಾಡ್ತಾಳೆ ಅಂತ. ಈಗಲೂ ಕೂಡ ಇಫ್ ಯು ಆರ್ ಸ್ಟ್ರಗಲಿಂಗ್ ಟು ಗೆಟ್ ಆನ್ಸರ್ ಫಾರ್ ದೀಸ್ ಕ್ವಶನ್ಸ್, ನಾಟ್ ಟು ವರಿ, ನಾಟ್ ಟು ಬಾದರ್ ಮೈ ಡಿಯರ್ ಚಿಲ್ಡ್ರನ್, ಪ್ಲೀಸ್ ಕ್ಲಿಕ್ ಆನ್ ದಿಸ್ ವಿಡಿಯೋ. ಈ ವಿಡಿಯೋ ಮೇಲೆ ಕ್ಲಿಕ್ ಮಾಡಿದ್ದೀರಾ ಅಂದ್ಕೊಂಡಿದ್ದೀನಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹೋದರೆ ಮೋರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹೋದರೆ ಪ್ರತಿಯೊಂದು ಪ್ರಶ್ನೆಗಳಿಗೆ ಉತ್ತರಗಳ ಸಮೇತ ನಾವು ಲಿಂಕ್ಗಳನ್ನು ನೀಡಿರ್ತೇವೆ. ಅದನ್ನು ತಾವುಗಳು ಉಪಯೋಗಿಸಿಕೊಳ್ಳಬೇಕು. ಉಪಯೋಗಿಸಿ ವಿತ್ ಕೀ ಆನ್ಸರ್ ಸರ್, ಆಯಿತಾ. ವಾಟ್ ಆರ್ ಬೋರ್ಗ್ಸ್ ವ್ಯೂ ಆನ್ ಹಿಸ್ ಮದರ್, ಇದನ್ನು ಮೊನ್ನೆ ತಾನೇ ಯೂನಿಟ್ ಟೆಸ್ಟ್ 2 ಟೈಮಲ್ಲಿ ಅಪ್ಲೋಡ್ ಮಾಡಿ ಕೊಟ್ಟಿದ್ದೆ. ಇದು ಹಾಗಂದ್ರೂ ಒಂದೇ, ರೈಟ್ ಎ ನೋಟ್ ಆನ್ ಬೋರ್ಗ್ಸ್ ಮದರ್ ಅಂದರೂ ಕೂಡ ಒಂದೇ ಆಗುತ್ತೆ. 22ನೆಯ ಪ್ರಶ್ನೆ ಡಿಸ್ಕ್ರೈಬ್ ದಿ ಕಾಂಪ್ಲಿಕೇಟೆಡ್ ಹೈರಾರ್ಕಿ ಆಫ್ ಬೌವಿಂಗ್ ಇನ್ ಜಪಾನ್. 4 ಕ್ವಶನ್ ಪೇಪರ್ ನಿಮಗೆ ನಾನು ವಿತ್ ಕೀ ಆನ್ಸರ್ ಅಪ್ಲೋಡ್ ಮಾಡಿ ಕೊಟ್ಟಿದ್ದೆ. ಒಂದು ದಾವಣಗೆರೆ, ಒಂದು ಶಿವಮೊಗ್ಗ, ಒಂದು ಚಿತ್ರದುರ್ಗ, ಐ ಥಿಂಕ್ ಇನ್ನೊಂದು ಬೆಂಗಳೂರು ನಾರ್ತ್ ಆ್ಯಂಡ್ ಸೌತ್. ಈ ಎಲ್ಲ ಪೇಪರ್ಗಳಲ್ಲಿ ಈ ಪ್ರಶ್ನೆ ಇತ್ತು. ಯಾವುದು ಅಂದರೆ ಡಿಸ್ಕ್ರೈಬ್ ದಿ ಕಾಂಪ್ಲಿಕೇಟೆಡ್ ಹೈರಾರ್ಕಿ ಅಂತ. ಎಕ್ಸಾಮ್ಗಿಂತ ಮುಂಚೆ ನಾನು ನಿಮಗೆ ಈ ಎರಡೂ ಕೂಡ ಉತ್ತರಗಳನ್ನು ಅಪ್ಲೋಡ್ ಮಾಡಿ ಕೊಟ್ಟಿದ್ದೆ. ಯಾವುದು ಇದಕ್ಕೆ ಆನ್ಸರ್ ಏನು ಅಂತ ಹೇಳಿದರೆ ಬಹಳ ಈಸಿ ಕಣ್ರಿ. ನೋಡಿ, whom they should bow, it is very difficult. Second one, how long they should bow, it is very difficult. How deep they should bow, it is difficult. ಈ ಮೂರು ಜೊತೆಗೆ some rules in the family, that is wife bows to husband, child bows to father, sister bows to brother and younger brother bows to elder one. ಇದನ್ನೆಲ್ಲ ಬರೆದ್ರೆ ಮುಗೀತು, ಅದು ಆನ್ಸರು. ಹೌ ಈಸ್ ವಾಟರ್ ವಿಟ್ನೆಸ್ ಟು ಸೆಂಚುರೀಸ್ ಆಫ್ ಸೋಷಿಯಲ್ ಇನ್ಜಸ್ಟಿಸ್ ಮೆನ್ಷನ್ಡ್ ಇನ್ ಪೋಯಮ್. ಇದೊಂದು ಮಾತ್ರ ನಾನು ಅಪ್ಲೋಡ್ ಮಾಡಿ ಇನ್ನೂ ನಿಮಗೆ ಕೊಟ್ಟಿಲ್ಲ. ಇದನ್ನು ವಾಟರ್ ಚಾಪ್ಟರನ್ನು ಅಪ್ಲೋಡ್ ಮಾಡಿ ಕೊಡ್ತೇನೆ, ಜೊತೆಗೆ ಇನ್ನೊಂದು ಪಾಠ. ಈಗ 4 ಅಂಕದ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. 3 ಅಂಕ ಪ್ರಶ್ನೆಗಳು ಆಯಿತು. ರೈಟ್ ಎನಿ 3 ಆಫ್ ದಿ ಫಾಲೋಯಿಂಗ್ ಅಂತ ಇದೆ. 6ರಲ್ಲಿ ಕೇವಲ 3 ತಾವುಗಳು ಇಲ್ಲಿ ಬರೆಯಬೇಕು. ವಾಟ್ ಆ್ಯಟಿಟ್ಯೂಡ್ ಶುಡ್ ಪೇರೆಂಟ್ಸ್ ಹ್ಯಾವ್ ಟುವರ್ಡ್ಸ್ ದರ್ ಚಿಲ್ಡ್ರನ್. ನೋಡಿ ನನ್ನ ಪ್ರೀತಿಯ ಮಕ್ಕಳೇ, ಇದನ್ನು ಈಗಾಗಲೇ ನಾನು ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ ಆನ್ ಚಿಲ್ಡ್ರನ್ ಸಮ್ಮರಿಯನ್ನು. ಅದನ್ನೇ ಬರೆದರೆ ಇಲ್ಲಿ ಫುಲ್ ಅಂಕಗಳು ನಿಮಗೆ ಸಿಗುತ್ತೆ. ವಾಟ್ ಫಿಕ್ಷಸ್ ಸ್ಟೋರಿ ಡಿಡ್ ಗಾನ್ಸಲೋ ಸ್ಪಿನ್ ಅಬೌಟ್ ಹಿಮ್ಸೆಲ್ಫ್ ಇನ್ ದ ನೇಮ್ ಆಫ್ ಕಝಿನ್ ಅಂತ ಇದೆ. ಗಾನ್ಸಲೋ ಹೇಳಿದಂಥ ಸುಳ್ಳು ಕತೆ ಹಾಗೂ ಡೊನಾಲರ ಹೇಳಿದಂಥ ಸುಳ್ಳು ಕತೆ ಎರಡೂ ಕೂಡ ನಾನು ವಿತ್ ಕೀ ಆನ್ಸರ್ ಅಪ್ಲೋಡ್ ಮಾಡಿಕೊಟ್ಟಿದ್ದೆ. ನಿಮಗೆಲ್ಲರಿಗೂ ಕೂಡ ಹೇಳಿದ್ದೆ. ನೋಡ್ರಪ್ಪ, ಇವೆಲ್ಲ ಭಾಳ ಇಂಪಾರ್ಟೆಂಟು, ಪ್ರಿಪೇಟಿಗೂ ಬರುತ್ತೆ, ಆನ್ವಲಿಗೂ ಬರುತ್ತೆ ಅಂತ. ಈಗ ಉಡುಪಿ ಜಿಲ್ಲೆಯಲ್ಲಿ ಇದು ಬಂದಿದೆ. ಎಕ್ಸ್ಪ್ಲೇನ್ ದಿ ಇನ್ವಿಸಿಬಲ್ ಮೀನ್ ಬೈ ವಿಚ್ ತಮ್ಮಣ್ಣ ಡಿಸೈಡೆಡ್ ಟು ಡೆಸ್ಟ್ರಾಯ್. ಇದು ಬಹಳ ಈಸಿ ಸರ್, ಆಯಿತಾ. ವಿಸಿಬಲ್ ವರ್ಲ್ಡ್, ಇನ್ವಿಸಿಬಲ್ ವರ್ಲ್ಡ್ ಅಂತ. ಇನ್ವಿಸಿಬಲ್ ವರ್ಲ್ಡಲ್ಲಿ ನಾನು ನಿಮಗೆ ಬರ್ಸಿದ್ದೆ ಏನು ಅಂತ ಹೇಳಿದರೆ, ಆಯಿತಾ, ಬಸವಯ್ಯ ಏನು ಮಾಡ್ತಾನೆ, ತಮ್ಮಣ್ಣನ 200 ಎಕರೆ ಲ್ಯಾಂಡನ್ನು ಎನ್ಕ್ರೋಚ್ ಮಾಡ್ತಾನೆ. ಅಲ್ಲಿಂದ ಕಥೆಯನ್ನು ಬರಿಬೇಕಾಗತ್ತೆ. 27ನೆಯ ಪ್ರಶ್ನೆ ಹೌ ಡಸ್ ದ ಸ್ಪೀಕರ್ ಕಾಂಟ್ರಾಸ್ಟ್ ಹಿಸ್ ಲವ್ ವಿತ್ ದಿ ಮೆನಿ ಆಫ್ ದಿ ಅದರ್ಸ್ ವೆನ್ ಯು ಆರ್ ವರ್ಲ್ಡಿನ ಸಮ್ಮರಿ ಇಲ್ಲಿ ಬರೆದು ಬಿಟ್ಟರೆ ಮುಗೀತು. ಸಂಪೂರ್ಣವಾಗಿ 4 ಅಂಕಗಳು ನಿಮಗೆ ಸಿಗುತ್ತೆ. ಡಿಸ್ಕ್ರೈಬ್ ಹೌ ಮಾರ್ಕಸ್ ಇಬಿ ಹ್ಯಾಡ್ ಮ್ಯಾನೇಜ್ ಟು ಬಿಕಮ್ ಎ ಸಕ್ಸಸ್ಫುಲ್ ಪೊಲಿಟಿಷಿಯನ್ ಇನ್ ದಿ ವಾಟರ್ ಅಂತ ಇದೆ. ಇದು ಸ್ವಲ್ಪ ಕ್ರಿಟಿಸೈಸ್ ಕ್ವಶನ್ ಆಗುತ್ತೆ, ಯಾಕಂದರೆ ಡೈರೆಕ್ಟಾಗಿ ಕ್ವಶನ್ ಅಲ್ಲ ಇದು. ಕ್ವಶನ್ ನಂಬರ್ 29 ಅದು ವಾಟರ್ ಪಾಠದಿಂದ, ಆಯಿತಾ. ವಾಟ್ ಆರ್ ದಿ ಎಕನಾಮಿಕ್ ಇಂಪ್ಲಿಕೇಶನ್ ಆಫ್ ಸೈಕ್ಲಿಂಗ್ ಅಕಾರ್ಡಿಂಗ್ ಟು ಪಿ ಸಾಯಿನಾಥ್ ಅಂತ ಇದೆ. ಏನೂ ಇಲ್ಲ, ಹಿಂಗಂದರೂ ಕೂಡ ಒಂದೇ ಸರ್. ವಾಟ್ ಆರ್ ದಿ ಎಕನಾಮಿಕ್ ಇಂಪ್ಲಿಕೇಶನ್ಸ್ ಅಂದರೂ ಒಂದೇ. ಹೌ ಡಿಡ್ ಸೈಕಲ್ ಬೂಸ್ಟ್ ದಿ ಇನ್ಕಮ್ ಆಫ್ ರೂರಲ್ ವುಮೆನ್ ಇನ್ ಪುದುಕೊಟ್ಟೈ ಡಿಸ್ಟಿಕ್ ಅಂದರೂ ಕೂಡ ಒಂದೇ, ಯಾಕಂದರೆ ಈ ಪಾಠ ವೇರ್ ದೇರ್ ಇಸ್ ಎ ವೀಲ್ ಅಂತ ಇದೆ ಅದು. ಬನ್ನಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಈಗ ಸ್ವಲ್ಪ ಗ್ರಾಮರ್ ಕಡೆಗೆ ಹೋಗೋಣ. ನೋಡಿ, ಇದು ಪ್ಯಾಸೇಜು ಇದಕ್ಕೆ 9 ಪ್ರಶ್ನೆಗಳನ್ನು ನೀಡಿರ್ತಾರೆ. ಪಟ ಅಂತ ಬರೆದುಬಿಟ್ರೆ ಮುಗೀತು. 9ನೇದಕ್ಕೆ ಆನ್ಸರ್ ನಾನು ಹೇಳ್ತೀನಿ. ಕಂಟಿನ್ಯೂಗೆ ಆಂಟೋನಿಮ್ ಏನು ಅಂದರೆ ಡಿಸ್ಕಂಟಿನ್ಯೂ ಅಂತ ಬರೆದ್ರೆ ಮುಗೀತು ಸರ್, ಇಷ್ಟೇ. ಮತ್ತೇನು ಭಾಳ ಟೆನ್ಷನ್ ತೆಗೆದುಕೊಳ್ಳುವ ಅವಶ್ಯಕತೆಯೇ ಇರಲ್ಲ, ಹೌದಲ್ವಾ. ನಂತರದಲ್ಲಿ ಪ್ರೀತಿಯ ವಿದ್ಯಾರ್ಥಿಗಳೇ, ರೀಡ್ ದ ಫಾಲೋಯಿಂಗ್ ಪೋಯಮ್ ಅಂತ ಇರುತ್ತೆ. ಅದು ಬರಲಿಲ್ಲ ಅಂದರೆ ಇದನ್ನು ಓದಿದರೆ ಇದಕ್ಕೂ ಕೂಡ 9 ಕ್ವಶನ್ಸ್ಗಳನ್ನು ನೀಡಿರ್ತಾರೆ. ಅದನ್ನು ಕೂಡ ತಾವುಗಳು ಬರೆಯಬಹುದು. ಏನಿಹೋ, ಈಗ ಗ್ರಾಮರ್ ಪಾರ್ಟ್ ಕಡೆಗೆ ಹೋಗೋಣ. ಸ್ವಲ್ಪ ಡಿಫಿಕಲ್ಟ್ ಆಗಿದೆ, ಕರೆಕ್ಟಾಗಿ ಸ್ವಲ್ಪ ಸಮಯ ಕೊಟ್ಟರೆ ಕರೆಕ್ಟಾಗಿ ಕಲಿಸ್ತಾ ಹೋಗ್ತೇನೆ ನಾನು. ವಿಡಿಯೋ ಲೆಂತಿ ಆಗುತ್ತೆ ಅಂತೀರ, ಆಗುತ್ತೆ, ಮತ್ತು ಕಲಿಬೇಕು ಅಂದರೆ ಹಾಗೇ ಆಗುತ್ತೆ. ಆ್ಯಸ್ ರೀರೈಟ್ ಆ್ಯಸ್ ಡೈರೆಕ್ಟೆಡ್ ಅಂತ. ಆ್ಯನ್ ಎಲಿಫೆಂಟ್ ಮೇಡ್ ಡ್ಯಾಶ್ ಫ್ರೆಂಡ್ಶಿಪ್ ವಿತ್ ಎ ಮ್ಯಾನ್ ಅಂತ ಇದೆ. ಇದಕ್ಕೆ 100% ರೈಟ್ ಆನ್ಸರು ಎ ಅನ್ನುವಂಥದ್ದು, ಲೆಟರ್ ಎ, ಆಯಿತಾ.
ನಂತರದಲ್ಲಿ ಸೆಕೆಂಡ್ ಕ್ವಶನ್ ಏನು ಅಂದರೆ ರೀಅರೇಂಜನ್ನು ಮಾಡಿ ಅಂತ ಇಲ್ಲಿ ಕೇಳಿದ್ದಾರೆ. ನೋಡಿ ಭಾಳ ಈಸಿ. ದ ಮೀಡಿಯಾ ಪ್ಲೇಸ್ ಆ್ಯನ್ ಇಂಪಾರ್ಟೆಂಟ್ ರೋಲ್ ಇನ್ ಡೆಮೋಕ್ರಸಿ ಅನ್ನುವಂಥದ್ದು ಸರಿಯಾದ ಉತ್ತರ. ಕ್ವಶನ್ ನಂಬರ್ 3, ದಿ ನಂಬರ್ ಆಫ್ ಸ್ಟೂಡೆಂಟ್ಸ್ ಗೋಯಿಂಗ್ ಅಬ್ರಾಡ್ ಡ್ಯಾಶ್ ಇನ್ಕ್ರೀಸಿಂಗ್ ಅಂತ ಇದೆ. ದಿ ನಂಬರ್ ಆಫ್ ಸ್ಟೂಡೆಂಟ್ಸ್ ದೋಸ್ ಹೂ ಆರ್ ಗೋಯಿಂಗ್ ಟು ಅಬ್ರಾಡ್ ಈಸ್ ಇನ್ಕ್ರೀಸಿಂಗ್ ಅನ್ನುವಂಥದ್ದು ಸರಿಯಾದ ಉತ್ತರ. ಈಸ್ ಆಯಿತಾ. ನಂಬರ್ ಅನ್ನುವಂಥದ್ದು ಅದು ಸಿಂಗ್ಯುಲರ್. ಹಾಗಾಗಿ ಸುಧಾಮೂರ್ತಿ ಡ್ಯಾಶ್ ಎ ನಂಬರ್ ಆಫ್ ನಾವೆಲ್ಸ್ ಅಂತ ಇದೆ. ಸುಧಾಮೂರ್ತಿ ಹ್ಯಾಸ್ ಹ್ಯಾಸ್ ರಿಟನ್ ಅನ್ನುವಂಥದ್ದು ಸರಿಯಾದ ಉತ್ತರ 100%. ಭಾಳ ಜನ ಈ ಉತ್ತರಕ್ಕೆ ಹ್ಯಾಡ್ ರಿಟನ್ ಅಂತ ಬರೀತೀರಾ ಅಥವಾ ಹ್ಯಾವ್ ರಿಟನ್ ಅಂತ ಬರೀತೀರಾ. ಹ್ಯಾವ್ ರಿಟನ್ ಇಲ್ಲಿ ತಪ್ಪಾಗುತ್ತೆ, ಯಾಕಂದರೆ ಇವರು ಸಿಂಗ್ಯುಲರು. ಇನ್ನೊಂದು ಹ್ಯಾಡ್ ರಿಟನ್ ಅಂತ ಬರೆದ್ರೆ ಅದು ತಪ್ಪಾಗುತ್ತೆ. ಇದು ಈಗಲೂ ಕೂಡ ಅವರು ಬದುಕಿದ್ದಾರೆ. ಸಿನ್ಸ್ ಶಿ ಈಸ್ ಸ್ಟಿಲ್ ಅಲೈವ್ ಆ್ಯಂಡ್ ಕಂಟಿನ್ಯೂಸ್ ಟು ರೈಟ್ ನಾವೆಲ್ಸ್. ಹಾಗಾಗಿ ಪ್ರೀತಿಯ ವಿದ್ಯಾರ್ಥಿಗಳೇ, ಹ್ಯಾಸ್ ರಿಟನ್ ಅನ್ನುವಂಥದ್ದೇ ಸೂಕ್ತ, ಸರಿಯಾದ, ತಪ್ಪಿಲ್ಲದಂಥ ಉತ್ತರ ಆಗಿರುತ್ತೆ. ಬನ್ನಿ ಸರ್, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ನೋಡೋಣ. ಲಿಂಕರ್ಸ್ಗಳನ್ನು ನೋಡಿ. ಲಿಂಕರ್ಸು 4 ಡ್ಯಾಶ್ ಇರುತ್ತೆ, ಒಂದು ತಪ್ಪಾದರೆ 2 ಗೋತ ಆಯಿತಾ. ಹಾಗಾಗಿ ಭಾಳ ಈಸಿಯಾಗಿ ಸಮಾಧಾನದಿಂದ ಬರೀರಿ. ಫಸ್ಟ್ ಆನ್ಸರ್ ಇದರಲ್ಲಿ ಬಟ್ ಆಗುತ್ತೆ, ಸೆಕೆಂಡಲ್ಲಿ ಆ್ಯಸ್ ದೋ ಆಗುತ್ತೆ, ಥರ್ಡಿಗೆ ಬಟ್ ಹೌದಲ್ವಾ. ಇನ್ನೊಂದು ಕಡೆ ಯಾವುದು ರೀ, ಆಫ್ಟರ್ ಆಯಿತಾ. ನಂತರದಲ್ಲಿ ನೋಡಿ ಇಲ್ಲಿ, ದಿ ಗಾರ್ಡನರ್ ಸ್ಟಾರ್ಟೆಡ್ ನರೇಟಿಂಗ್ ದ ಸ್ಟೋರಿ ಆಫ್ ಬಸವಣ್ಣ ಆ್ಯಂಡ್ ತಮ್ಮಣ್ಣ ಟು ದಿ ಓನರ್ಸ್ ವೈಫ್. ಆಫ್ಟರ್ ಪ್ರೊಸೀಡಿಂಗ್ ವಿತ್ ದ ಸ್ಟೋರಿ ಹಿ ಸ್ಟಾರ್ಟೆಡ್ ಫಂಬ್ಲಿಂಗ್ ಫಾರ್ ವರ್ಡ್ಸ್ ಆಸ್ ದೋ ಹಿ ಹ್ಯಾಸ್ ಮೇಡ್ ಮಿಸ್ಟೇಕ್. ದಿ ಓನರ್ಸ್ ವೈಫ್ ವಾಸ್ ನಾಟ್ ಇಂಟ್ರೆಸ್ಟೆಡ್ ಇನ್ ದ ಸ್ಟೋರಿ. ಶಿ ಫೆಲ್ಟ್ ಲೈಕ್ ಗೋಯಿಂಗ್ ಅವೇ ಬಟ್ ಸ್ಟೇಡ್ ಬ್ಯಾಕ್. ಹೌದಲ್ವಾ. ಯಾಕೆ? ಆ್ಯಸ್ ಶಿ ಡಿಡ್ ನಾಟ್ ವಾಂಟ್ ಟು ಹಾರ್ಟ್ ದಿ ಓಲ್ಡ್ ಮ್ಯಾನ್ ಅಂತ. ಇಲ್ಲಿಗೆ ಸಂಪೂರ್ಣವಾಗಿ ಮುಗಿಯಿತು. ರೀರೈಟ್ ಆ್ಯಸ್ ಡೈರೆಕ್ಟೆಡ್ ಅಂತ ಇದೆ. ಇದರಷ್ಟು ಈಸಿ ಯಾವುದೂ ಅಲ್ಲಪ್ಪ. ಇದನ್ನು ನಾನು ನಿಮಗೆ ಬಿಡಿಯಾಗಿ ಹೇಳ್ಕೊಟ್ಟಿದ್ದೇನೆ. ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಂಪೂರ್ಣವಾದ ಗ್ರಾಮರಿನ ಲಿಂಕ್ಗಳನ್ನು ಕೊಡ್ತೇನೆ. ರಾಜೇಶ್ ಸಿಂಗ್ಸ್ ಆ ಹಿಂದಿ ಸಾಂಗ್ ಅಂತ ಇದೆ. ಎಷ್ಟು ಈಸಿಯಾಗಿದೆ ನೋಡಿ. ಡಸಂಟ್ ಹೀ ಅಂತ ಬರೀಬೇಕು. ಡಸಂಟ್ ಹೀ ಆಯಿತಾ, ಹುಡುಗ. ಕ್ವಶನ್ ಮಾರ್ಕ್ ಕೂಡ ಹಾಕಬೇಕಾಗತ್ತೆ. ಬಾಬರಲ್ಲಿ ಥಾಟ್ ಇಂಗ್ಲೀಷ್ ಅಂತ ಇದೆ. ಇಂಗ್ಲೀಷ್ ಅಂತ ಆನ್ಸರ್ ಬರಬೇಕು. ಆ ರೀತಿಯಾಗಿ ಒಂದು ಪ್ರಶ್ನೆಯನ್ನು ತಾವುಗಳು ಫ್ರೇಮ್ ಮಾಡಬೇಕು. ಏನು ಬರೀತೀರಾ? ವಾಟ್ ಡಿಡ್ ಬಾಬರ್ ಅಲಿ ಟೀಚ್ ಅಂತ ಬರೀರಿ. ನೋಡಿ, ವಾಟ್ ಡಿಡ್ ಬಾಬರ್ ಅಲಿ ಟೀಚ್ ಆಯಿತಾ. ಕ್ವಶನ್ ಮಾರ್ಕ್ ಹಾಕಬೇಕು. ಇದು ಬಹಳ ಈಸಿ ಕೊಟ್ಟಿದ್ದಾರೆ. ರೆಕ್ಟಿಫೈ ದಿ ಎರರ್ಸ್ ಅಂತ ಇದೆ ಅಲ್ವಾ. ಇದರಲ್ಲಿ ತಪ್ಪಿರೋದನ್ನು ಹುಡುಕಿ ಬರೆಯೋದು. 1 ಆಫ್ ಮೈ ಫ್ರೆಂಡ್ಸ್ ಹ್ಯಾವ್ ಗಾನ್ ಟು ಜಪಾನ್. ಇದು ಸರಿಯಾಗಿ ಕೊಟ್ಟಿದ್ದಾರೆ. 1 ಆಫ್ ಮೈ ಫ್ರೆಂಡ್ಸ್ ಅಂತ ಪದೇ ಇದನ್ನೇ ತಪ್ಪು ಕೊಡೋರು. ಫ್ರೆಂಡ್ಸ್ ಜಾಗದಲ್ಲಿ ಫ್ರೆಂಡ್ ಅಂತ. ಈಗ ಅದನ್ನೇ ಸರಿ ಮಾಡಿದ್ದಾರೆ. ಹ್ಯಾವ್ ಅಂತ ಇದಲ್ವ, ಅದು ತಪ್ಪಿಲ್ಲಿ ಪ್ರೀತಿಯ ಮಕ್ಕಳೇ. ಯಾಕಂದರೆ 1 ಅನ್ನೊಂದು ಸಿಂಗಲರು, ಹಾಗಾಗಿ ಹ್ಯಾಸ್ ಅಂತ ಅಲ್ಲಿಗೆ ಬರಬೇಕು ಆಯಿತಾ. ವಿ ಆರ್ ಲವಿಂಗ್ ಅವರ್ ನೇಷನ್ ಅಂತ ಇದೆ. ನಿಜವಾಗಿಯೂ ಇದು ಗ್ರಾಮೆಟಿಕಲಿ 100% ಏನಂತೀರಾ ಸರ್, ರೈಟ್ ಸೆಂಟೆನ್ಸ್. ಏನು ಗ್ರಾಮರ್ ಇದರಲ್ಲಿ ತಪ್ಪಿಲ್ಲ. ಆದರೆ ಇಟ್ ಮೈಟ್ ಸೌಂಡ್ ಎ ಬಿಟ್ ಅನ್ಯೂಸ್ಯುವಲ್ ಟು ನೇಟಿವ್ ಸ್ಪೀಕರ್ಸ್. ಹಾಗಾಗಿ ಸರಿಯಾದ ಉತ್ತರ ಏನಾಗುತ್ತೆ ಅಂದರೆ, ಇದಕ್ಕೆ ಆ್ಯಕ್ಷನ್ಗಿಂತ ಸ್ಟೇಟು ಅದು ಭಾಳ ಇದೆ. ಇದಕ್ಕೆ ಭಾಳ ಸರಿಯಾದ ಉತ್ತರ ಏನು ಅಂದರೆ, ವಿ ಲವ್ ಅವರ್ ನೇಷನ್ ಅನ್ನುವಂಥದ್ದು 100% ಸರಿಯಾದ ಉತ್ತರ. ವಿ ಲವ್ ಅವರ್ ನೇಷನ್ ಅಂತ. ನೋಡಿ, ರೀಡ್ ದ ಫಾಲೋಯಿಂಗ್ ಪ್ಯಾಸೇಜ್ ಆ್ಯಂಡ್ ಮೇಕ್ ನೋಟ್ಸ್ ಬೈ ಫಿಲ್ಲಿಂಗ್ ಇನ್ ದಿ ಬಾಕ್ಸಸ್ ಗಿವನ್ ಬಿಲೋ ಅಂತ ಇದೆ. ಇಲ್ಲಿ ಏನೂ ಇಲ್ಲ, ಮೇಲ್ಗಡೆ ಕೊಟ್ಟಿದ್ದಾರೆ, ಕಾಪಿ ಮಾಡಿ ಬರಿತಾ ಹೋಗಬೇಕು ಆಯಿತಾ. ನೋಡಿ, ಟೂರಿಸ್ಟ್ಸ್ ಹ್ಯಾಸ್ ಎಮರ್ಜ್ಡ್ ಆ್ಯಸ್ ದಿ ವರ್ಲ್ಡ್ ಲಾರ್ಜೆಸ್ಟ್ ಇಂಡಸ್ಟ್ರಿ ಅಂತ ಇದೆ. ಇಟ್ ಹ್ಯಾಸ್ ಮೆನಿ ಬೆನಿಫಿಟ್ಸ್. ಇಟ್ ಪ್ರೊವೈಡ್ಸ್ ಪೀಪಲ್ ವಿತ್ ಎ ಚೇಂಜ್ ಫ್ರಮ್ ದಿ ಯೂಸ್ವಲ್. ಇಟ್ ರಿವೀಲ್ಸ್ ಸೈನ್ಸ್, ಬ್ಯೂಟಿ, ಹೆರಿಟೇಜ್ ಆಫ್ ಎ ನೇಷನ್ ಅಂತ ಇದೆ. ಟೂರಿಸ್ಟ್ ರಿವೀಲ್ಸ್ ಏನು? 4ನೆಯ ಉತ್ತರ ಹೆರಿಟೇಜು, 3ನೆಯ ಉತ್ತರ ಬ್ಯೂಟಿ, 2ನೆಯ ಉತ್ತರ ಸೈನ್ಸು. ವರ್ಲ್ಡ್ ಲಾರ್ಜೆಸ್ಟ್ ಇಂಡಸ್ಟ್ರಿ ಯಾವುದು? ಟೂರಿಸಮ್ ಅಂತ ಬರೀಬೇಕಾಗತ್ತೆ. ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ. ಈಗ ಕೊನೆಯ ಭಾಗದಲ್ಲಿ ಇದ್ದೀವಿ ನಾವು. ಕ್ವಶನ್ ಪೇಪರಿನ ಲಾಸ್ಟ್ ಪೇಜಲ್ಲಿ ರಿಪೋರ್ಟ್ ದಿ ಫಾಲೋಯಿಂಗ್ ಕಾನ್ವರ್ಸೇಷನ್ ಅಂತ ಇದೆ. ಬಹಳ ಈಸಿ. ರಾಬರ್ಟ್ ಆಲಿಫ್ಯಾನೋ ಬೋರ್ಗ್ಸ್, 4 ಲೈನನ್ನು ಕೊಟ್ಟಿದ್ದಾರೆ 5 ಅಂಕಗಳಿಗೆ. ವಾಟ್ ಈಸ್ ಯುವರ್ ಫಸ್ಟ್ ಲಿಟ್ರರಿ ರೀಡಿಂಗ್ ಅಂತ ಇದೆ. ಬಹಳ ಈಸಿ. ಆಲಿಫ್ಯಾನೋ ಆಸ್ಕ್ಡ್ ಬೋರ್ಗ್ಸ್ ವಾಟ್ ವಾಸ್, ನೋಡಿ, ವಾಟ್ ವಾಸ್ ಹಿಸ್ ಫಸ್ಟ್ ಲಿಟ್ರರಿ ರೀಡಿಂಗ್, ಫುಲ್ ಸ್ಟಾಪ್ ಹಾಕಿ. ನಂತರದಲ್ಲಿ ಬೋರ್ಗ್ಸ್ ರಿಪ್ಲೈಡ್ ಟು ಆಲಿಫ್ಯಾನೋ ದ್ಯಾಟ್ ಹಿಸ್ ಫಸ್ಟ್ ಲಿಟ್ರರಿ ರೀಡಿಂಗ್ ವರ್ಕ್ ಈಸ್ ಗ್ರಿಮ್ಮಿ ಫೇರಿ ಟೇಲ್ಸ್ ಇನ್ ಆ್ಯನ್ ಇಂಗ್ಲೀಷ್ ವರ್ಷನ್.
ಆಮೇಲೆ ಆಲಿಫ್ಯಾನೋ ರೇಸ್ಡ್ ಎ ಅಥವಾ ಕ್ವಶನ್ ಟು ಬಾರ್ಕ್ಸ್ ವೇರ್ ನೋಡಿ, ವೇರ್ ಡಿಡ್ ಯು ರೀಡ್ ಇಟ್ ಅಂತ ಇದೆ. ಏನು ಬರೀತೀರಾ? ಪಾಸ್ಟ್ ಟೆನ್ಸಲ್ಲಿದೆ, ಪಾಸ್ಟ್ ಪರ್ಫೆಕ್ಟ್ ಮಾಡಬೇಕಲ್ವಾ? ಏನು ಮಾಡ್ತೀರಾ? ಇದಕ್ಕೆ ಉತ್ತರ ನೀವೇ ಕಳಿಸ್ತೀರಾ? ಯಾಕಂದರೆ ಭಾಳ ಜನ ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚು ಟಫು ಅಂತ ಇದ್ದೀರಾ. 3 ಲಿಂಕ್ಗಳನ್ನು ಕೊಟ್ಟಿರ್ತೇನೆ. ಆ 3 ಲಿಂಕನ್ನು ಯೂಸ್ ಮಾಡಿದರೆ ನಿಜವಾಗಿಯೂ ನೀವು ಪರ್ಫೆಕ್ಟ್ ಆಗ್ತೀರಾ. 3 ಆಯಿತಾ? ನನ್ನದೇ ವಿಡಿಯೋ ಸರ್, ಬೇರೆಯವರವಲ್ಲ, ಭಾಳ ಈಸಿಯಾಗಿ ಕಲಿಸಿದ್ದೇನೆ. ಅದನ್ನು ರೆಡಿಯಾಗಿ ಇದಕ್ಕೆ ನನಗೆ ಉತ್ತರವನ್ನು ಕಳುಹಿಸಿ ಕೊಡಿ. ಯಾವುದು? ವೇ ಡಿಡ್ ಯು ರೀಡ್ ಇಟ್ ಅಂತ ಇದೆ ಅಲ್ವಾ, ಆ ಪ್ರಶ್ನೆಗೆ. ಆವಾಗ ಬಾರ್ಕ್ಸ್ ಹೇಳ್ತಾರೆ, said to Alifano that he read it in his father's library. It taught him more than any high school. ನೋಡಿ, ಮೀ ಜಾಗಕ್ಕೆ ಹಿಮ್ ಅಂತ ಬರೀಬೇಕು, ಐ ಜಾಗದಲ್ಲಿ ಹಿ ಅಂತ ಬರೀಬೇಕು, ಮುಗೀತು. ಕಂಪ್ಲೀಟ್ ದ ಫಾಲೋಯಿಂಗ್ ಕಾನ್ವರ್ಸೇಷನ್ಸ್ ಅಂತ ಇದೆ. ಭಾಳ ಈಸಿ ಸರ್. ಅಕ್ಷಿತಾ ಬ್ಯಾಂಕ್ಲರ್ ಜೊತೆ ಮಾತಾಡ್ತಾ ಇದ್ದಾಳೆ. ಗುಡ್ ಮಾರ್ನಿಂಗ್ ಅನ್ನುವಂಥದ್ದು ಮೊದಲನೆಯ ಉತ್ತರ ಆಗಿರುತ್ತೆ. ಸೆಕೆಂಡ್ ಲೈನಲ್ಲಿಯೂ ಕೂಡ ಆಯಿತಾ ಗುಡ್ ಮಾರ್ನಿಂಗ್ ಅಂತ ಕರೆಕ್ಟಾಗಿದೆ. ಐ ಆಮ್ ಅಕ್ಷಿತಾ ಅಂತ ಇದೆ. ಇಲ್ಲಿ ಆಫರಿಂಗ್ ಹೆಲ್ಪ್ ಏನಂತ? ಐ ವುಡ್ ಲೈಕ್ ಟು ಓಪನ್ ಆ್ಯನ್. ಹೌ ಕ್ಯಾನ್ ಐ ಹೆಲ್ಪ್ ಯು ಅಂತ ಕೇಳಬೇಕು, ಕ್ವಶನ್ ಮಾರ್ಕ್ ಇರಬೇಕು. ಹೌ ಕ್ಯಾನ್ ಐ ಹೆಲ್ಪ್ ಯು? ಯಾವಾಗ ಅವ್ರು ಹೇಳ್ತಾ ಇದ್ದಾರೆ ಐ ವುಡ್ ಲೈಕ್ ಟು ಓಪನ್ ಆ್ಯನ್ ಅಕೌಂಟ್ ಡ್ಯಾಶ್ ಕುಡ್ ಯು ಪ್ಲೀಸ್ ಹೆಲ್ಪ್ ಮೀ. ರಿಕ್ವೆಸ್ಟಿಂಗಲ್ಲಿ ಏನು ಬರೀಬೇಕು? ಕುಡ್ ಯು ಪ್ಲೀಸ್ ಹೆಲ್ಪ್ ಮೀ ಅಂತ. ಪ್ರೀತಿಯ ವಿದ್ಯಾರ್ಥಿಗಳೇ, ಲೆಟ್ ರೈಟಿಂಗಲ್ಲಿ ಬಹಳ ಜನ 0 ಮಾರ್ಕ್ಸು 2 ಮಾರ್ಕ್ಸ್ 1 ಮಾರ್ಕ್ಸ್ ತೆಗಿತಾ ಇದ್ದೀರಾ. ದಯವಿಟ್ಟು ಅರ್ಧ ಗಂಟೆ ವಿಡಿಯೋ ಆಗ್ಬಿಡ್ತಪ್ಪ. ನೋಡಿ, ನೀವು 3 ತಾಸು ಈ ಕ್ವಶನ್ ಪೇಪರು ಆನ್ಸರ್ ಬರೀತೀರಾ. ನಾನು ಅರ್ಧ ಗಂಟೆ ತಗೊಂಡು ಸಂಪೂರ್ಣವಾದ ಕ್ವಶನ್ ವಿತ್ ಆನ್ಸರನ್ನು ಬಿಡಿಸಾಕಿದ್ದೇನೆ. ಇದಕ್ಕೆ ತಾವುಗಳು ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಿರೋ ಅಥವಾ ಭಾಳ ಲೆಂತಿ ಆಯಿತು ಹೇಳ್ತಿರೋ ಕಾಮೆಂಟ್ಸಲ್ಲಿ ನನಗೆ ತಿಳಿಸಿ. ರೈಟ್ ಎ ಲೆಟರ್ ಆಫ್ ಅಪ್ಲಿಕೇಶನ್. ಲೆಟ್ರು ಬರೆದ್ರೂ ಕೂಡ 5 ಸಿಗ್ತಾಯಿಲ್ಲ. ಲೆಟ್ರು ಅರ್ಧ ಬರೆದ್ರೂ ಫುಲ್ ಕೊಡ್ತಾಯಿಲ್ಲ, ಫುಲ್ ಬರೆದ್ರೂ ಫುಲ್ ಕೊಡ್ತಾಯಿಲ್ಲ. ಏನು ಬರೆದ್ರೂ ಒಟ್ಟು ಸರ್ಕಲ್ ಹಾಕಿ ಅದು ತಪ್ಪು ಇದು ತಪ್ಪು ಅಂತಾರೆ ಅನ್ನೋದಿದ್ದರೆ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ 3 ಲಿಂಕ್ಗಳನ್ನು ಕೊಟ್ಟಿರ್ತೇನೆ. ನೀವು ಏನು ತಪ್ಪು ಮಾಡ್ತೀರಾ, ಯಾಕೆ ನಿಮ್ಮ ಅಂಕಗಳು 5ಕ್ಕೆ 5 ಬರ್ತಾಯಿಲ್ಲ, ಹಾಗೂ ಎಲ್ಲೆಲ್ಲಿ ಮಿಸ್ಟೇಕ್ ಮಾಡ್ತಾಯಿದ್ದೀರಾ, ಯಾವ ರೀತಿಯಾಗಿ ಪತ್ರ ಬರೀಬೇಕು, ಈ 3 ವಿಡಿಯೋ ಸಪ್ರೇಟಾಗಿ ನಾನು ಮಾಡಿಕೊಟ್ಟಿದ್ದೇನೆ. ಆ 3 ವಿಡಿಯೋನ ನೋಡಿದರೆ ನೀವು ಲೆಟ್ ರೈಟಿಂಗಲ್ಲಿ ಪರ್ಫೆಕ್ಟ್ ಆಗ್ತೀರಾ ವಿದ್ಯಾರ್ಥಿಗಳೇ. ನೋಡಿ, ಇಮ್ಯಾಜಿನ್ ಯು ಆರ್ ದಿ ಪ್ರೆಸಿಡೆಂಟ್ ಆಫ್ ಯುವರ್ ಕಾಲೇಜ್. ಯಾರಿಗೆ ಲೆಟ್ ರೈಟಿಂಗು ಡಿಫಿಕಲ್ಟ್ ಆಗುತ್ತೋ ಅಂಥ ವಿದ್ಯಾರ್ಥಿಗಳು ಈ ಒಂದು ಸ್ಪೀಚ್ ರೈಟಿಂಗನ್ನು ಬರೆಯಬಹುದು. ನನ್ನ ಪ್ರಕಾರ ಸರ್, ಲೆಟ್ ರೈಟಿಂಗ್ ಇಸ್ ದ ವೆರಿ ಈಸಿಯೆಸ್ಟ್ ಪಾರ್ಟ್. ಗ್ರಾಮೆಟಿಕಲ್ ಮಿಸ್ಟೇಕೇ ಆಗಲ್ಲ ಅಲ್ಲೇನು. ಇಲ್ಲಿ ಸ್ವಲ್ಪ ಗ್ರಾಮರು ಮಿಸ್ಟೇಕ್ ಆಗುವಂಥದ್ದು ಬಹಳ ಆಗಿರುತ್ತೆ. ಯಾಕಂದರೆ ಸೆಂಟೆನ್ಸ್ ಫಾರ್ಮೇಷನ್ ಮಾಡಬೇಕು, 1 ಪೇಜ್ ಬರೀಬೇಕು 5 ಅಂಕಕ್ಕೆ. ಅಲ್ಲಿ ಹಾಗಾಗಲ್ಲ. ಒಂದು ಫ್ರಮ್ ಅಡ್ರೆಸ್ಸು, ಡೇಟು, ಟು ಅಡ್ರೆಸ್ಸು, ಸಬ್ಜೆಕ್ಟು, ಹೌದಲ್ವಾ, ಸ್ಯಾಲ್ಯುಟೇಷನ್ ಪಾರ್ಟು, ರೆಫರೆನ್ಸು, ಬಾಡಿ ಆಫ್ ದಿ ಲೆಟರ್, ಥ್ಯಾಂಕ್ ಮುಗ್ದೆ ಹೋಯ್ತು. ಬನ್ನಿ, ಏನಿಹೋ ಪ್ರೀತಿಯ ವಿದ್ಯಾರ್ಥಿಗಳೇ, ದಯವಿಟ್ಟು ನಮ್ಮ ವಿಡಿಯೋಸ್ಗಳನ್ನು ಫ್ರೆಂಡ್ಸ್ಗಳಿಗೆ ಶೇರ್ ಮಾಡೋದನ್ನು ಮರೆಯಬೇಡಿ. ಗಾಡ್ ಬ್ಲೆಸ್ ಯು ಆಲ್ ದ ಬೆಸ್ಟ್. ಚೆನ್ನಾಗಿ ಓದಿ, ಒಳ್ಳೆಯವರಾಗಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಧನ್ಯವಾದಗಳು.